ನನ್ನ ಹೆಸರು ನಾಗಭೂಷಣ್ ಅಂತ. ನಾನು 5-6 ವರ್ಷಗಳಿಂದ ಇವ್ರನ್ನ ನೋಡ್ತಾ ಇದ್ದೀನಿ. ಈ ಸಿನಿಮಾಗೋಸ್ಕರ ಬರವಣಿಗೆಯಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರಗಳನ್ನು ಕೂಡ ನಾವು ಕೆಲವೊಂದು ಪಾತ್ರಗಳನ್ನು ಮುಚ್ಚಿಡಲ್ಪಟ್ಟ ಪಾತ್ರಗಳು ನಮ್ಮೊಳಗೆ ಇರ್ತವೆ. ಒಬ್ಬ ಅಪ್ಪ ಇರ್ತಾನೆ, ತಾಯಿ ಇರ್ತಾಳೆ, ಎಲ್ಲ ಇರ್ತಾರೆ. ಇಲ್ಲಿ ತಾಯಿ ಕ್ಯಾರೆಕ್ಟರ್ಗೆ ವಿಭಿನ್ನವಾದ ಒಂದು ಶೇಡನ್ನು ಕೊಟ್ಟಿದ್ದಾರೆ, ಒಂದು ಬಣ್ಣವನ್ನು ಬಳಿದಿದ್ದಾರೆ. ಒಬ್ಬರು ಕೇಳಿದರು, ಇವ್ರನ್ನ ಪ್ರಶ್ನೆ ಮಾಡಿದರು, ನೀವು ಯಾಕೆ ತಾಯಿನ ಕೊನೆಯಲ್ಲಿ ಸಾಯಿಸಿದ್ರಿ ಅಂತ. ಅದಕ್ಕೆ ಅವ್ರು ಕರೆಕ್ಟಾಗಿ ವಿಶ್ಲೇಷಣೆ ಕೊಟ್ಟರು. ಆ ಕ್ಲಾರಿಫಿಕೇಷನ್ ನೀಟಾಗಿತ್ತು. ಯಾಕಂದರೆ ಆ ಸಾವು ಅನ್ನೋದು ಅದು ಒಂದು ಅವ್ರ ಭಾಷೆಯಲ್ಲಿ ಒಂದು ವಿಚಿತ್ರವಾಗಿ ಒಂದು ಭಾಳ ಅರ್ಥಗರ್ಭಿತ ಮಾತುಗಳಲ್ಲಿ ನನಗೆ ಅಲ್ಲೇ ಪಕ್ಕದಲ್ಲೇ ನಿಂತಿದ್ದೆ ನಾನು ಬಿಡಿಸಿ ಹೇಳಿದರು. ಮುಕ್ತಿ ಅಂತ ಹೇಳಿದರು. ಅಂದರೆ ಎಲ್ಲರೂ ಹೇಳ್ತಾರೆ, ಕೆಲವೊಬ್ಬರು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹಿಂಗೆ ಇರಬೇಕಿತ್ತು, ಹ್ಯಾಪಿ ಎಂಡಿಂಗ್ ಕೊಟ್ಟರೆ ಚೆನ್ನಾಗಿರ್ತಿತ್ತು, ಇಷ್ಟೆಲ್ಲ ನೋಡಿದವಳು ತಾಯಿ ಬದುಕಬೇಕಿತ್ತು ಅಂತ ಅನಿಸುತ್ತೆ ಎಲ್ಲರಿಗೂ. ಅದು ಇವ್ರು ಕೊಟ್ಟಂಥ ಒಂದು ವಿಶ್ಲೇಷಣೆ ಚೆನ್ನಾಗಿತ್ತು. ಹಾಗಾಗಿ ನಮ್ಮ ಡೈರೆಕ್ಟ್ರಿಗೆ ಒಳ್ಳೆಯದಾಗಲಿ. ಜುಗಲ್ಬಂದಿ ತಂಡ ಪ್ರತಿಯೊಬ್ಬರು ಹೇಳ್ತಾರೆ, ಹೊಸ ಚಿತ್ರ ನೋಡಿ ಹಾಗೆ ಹೀಗೆ ಏನೆಲ್ಲ ಹೇಳ್ತಾರೆ. ಬಟ್ ಈ ಸಿನಿಮಾಗೆ ಇಷ್ಟೊಂದು ಜನ ನಿರ್ದೇಶನ ತಂಡ ಬಂದ್ಬಿಟ್ಟು ಪ್ರತಿಯೊಬ್ಬರು, ಯಾಕಂದರೆ ಇವ್ರು ಯಾವತ್ತೂ ಈ ಥರ ಒಂದು ಏನಂತಾರೆ ಅದಕ್ಕೆ ಸನ್ಮಾನವನ್ನು ನೋಡಿಲ್ಲ. ಇದು ಒಂದು ನಮಗೊಂಥರ ಸನ್ಮಾನನೇ ಬರಹಗಾರರಿಗೆ. ಯಾವತ್ತೂ ತೆರೆ ಮರೆಯಿಂದ ನಿಂತ್ಕೊಂಡು ಪ್ರತಿಯೊಂದು ನಾ ಆ ಸಿನಿಮಾ ಕೆಲಸ ಮಾಡಿದ್ದೀನಿ ಅಂತ ಅದನ್ನು ದೂರಿಂದ ನೋಡಿಬಿಟ್ಟು ಭಾಳ ಖುಷಿ ಪಡ್ತಿದ್ವಿ. ಇವತ್ತು ಇದು ಒಪ್ಕೊಂಡಿದ್ದಾರೆ ದಿವಾಕರ್ ಅವರು. ಈ ಸಿನಿಮಾದ ಮುಖಾಂತರ ಇದು ನಿಮ್ಮ ಸಿನಿಮಾ ಅಂತಂದು ಎಲ್ಲರನ್ನೂ ಕರೆದುಬಿಟ್ಟು ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಸುಮ್ಮನೆ ಪ್ರಶಂಸೆಗೆ ಆ ಥರ ಈ ಥರ ಬಣ್ಣ ಹಚ್ಚಿ ಮಾತಾಡೋಂಥ ಮಾತುಗಳು ಏನಿಲ್ಲ ಇದರಲ್ಲಿ. ಪ್ರತಿಯೊಂದು ಪಾತ್ರನೂ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂದರೆ ಅದನ್ನು ಹೇಳಿದೆ ನಾನು. ನಿನ್ನೆ ಕೂಡ ಒಬ್ಬರು ಈ ಸಿನಿಮಾದಲ್ಲಿ ಒಂದು ರೂಢಿ ಆಗಿಬಿಟ್ಟಿದೆ, ಫ್ರೀ ಟಿಕೆಟು ಅದು ಇದು ಹಾಳು ಮೂಳು ಥರ ಗಾಸಿಪ್ಗಳೆಲ್ಲ ನಡೀತಾವೆ, ಫೇಕ್ ರಿವ್ಯೂಸ್ ಇವೆಲ್ಲ ನಡೀತಾ ಇದ್ದಾವೆ. ನನಗೂ ಕೂಡ ಒಬ್ಬನು ನಾನು ನನ್ನ ಫ್ರೆಂಡ್ ಸಿನಿಮಾ ನೋಡಿ ಅಂತ ನಾನು ಪ್ರಮೋಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಡೈರೆಕ್ಟ್ರು ಆದರೂ ಕೂಡ ನಾನು ಯಾಕೆ ಇಷ್ಟೊಂದು ಪ್ರೀತಿಯಿಂದ ಪ್ರಮೋಟ್ ಮಾಡ್ತಾಯಿದ್ದೀನಿ, ನನ್ನ ಸಿನಿಮಾಗೂ ಇಷ್ಟು ಪ್ರಮೋಟ್ ಮಾಡಿಲ್ಲ ನಾನು. ಅಷ್ಟು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಅದರಲ್ಲಿ ಬರವಣಿಗೆ ಆ ಯಪ್ಪ ಕಷ್ಟಪಟ್ಟಿರೋದು. ಆಮೇಲೆ ಇವರು ಇನ್ಸ್ಟಾಗ್ರಾಮಲ್ಲಿ ಇವೆಲ್ಲ ನೋಡಿರ್ತೀರ, ಭಾಳ ಮಾತಾಡ್ತಾರೆ. ಸಖತ್ ಡೈಲಾಗು, ಅವ್ರದ್ದಂಥ ವಾಯ್ಸು, ಇವ್ರಿಗೆ ಆದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಆದರೆ ಈ ಸಿನಿಮಾದಲ್ಲಿ ಒಂದೇ ಒಂದು ಮಾತಿಲ್ಲ, ಆದರೆ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇವ್ರಿಗೆ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡೋದಾಗಲೇ ಅಂದ್ಕೊಂಡೆ ಇವ್ರಿಗೂ ಒಂದು ಕ್ಯಾರೆಕ್ಟರ್ ಕೊಡ್ಬೇಕು ಅನ್ನಿಸ್ತು, ನನಗೆ ಅನ್ನಿಸ್ತು. ಈ ಸಿನಿಮಾದಿಂದ ಪ್ರತಿಯೊಬ್ಬ ಪಾತ್ರಗಳು ಕೂಡ ಪ್ರತಿಯೊಂದು ಪಾತ್ರಗಳು ಇವತ್ತು ಇಷ್ಟು ಜನ ನೋಡೋಗಿದಾರಲ್ಲ, ಎಲ್ಲರೂ ಕರೆದುಬಿಟ್ಟು ಅವಕಾಶ ಕೊಡ್ತಾರೆ. ಅದನ್ನು ಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಹೇಳಿದ್ರೆ ಹೇಳ್ತೀನಿ. ಆ ಥರ ಅಭಿನಯ ಮಾಡಿದ್ದಾರೆ. ಅದನ್ನು ಇವರು ಹೊರಗಡೆ ತೆಗೆಸಿದ್ದಾರೆ. ಇವರಿಗೆ ಫಸ್ಟ್ ಆಫ್ ಆಲ್ ನಾವು ಸ್ವಲ್ಪ, ಯಾಕಂದರೆ ಈ ಥರ ಪಾತ್ರಗಳು ಈ ಥರ ಕ್ಯಾರೆಕ್ಟರ್ಗಳನ್ನು ನಮಗೆ ಪರಿಚಯಿಸಿದ್ರು. ಇದನ್ನು ನೋಡಿದಾಗ ನಾವು ಒಂದಿಷ್ಟು ಕಲ್ತ್ವಿ. ನಾವು ಬರವಣಿಗೆಯಲ್ಲಿ ಏನೇನೋ ಬರ್ಕೊಂಡಿಟ್ಕೊಂಡಿದ್ವಿ, ಇಲ್ಲ ಬರವಣಿಗೆಯಲ್ಲಿ ಈ ಥರನೂ ಬರೀಬೋದು ಅಂತ ಒಂದು ವಿಚಿತ್ರ ಆಯಾಮ, ಅಂದರೆ ಡಿಫ್ರೆಂಟ್ ಶೇಡನ್ನು ಕೊಟ್ಟಿದ್ದಾರೆ ಸ್ಕ್ರಿಪ್ಟಿಗೆ. ಹಂಗಾಗಿ ನಮಗೆ ಖುಷಿ ಆಯಿತು, ಕಲ್ತ್ವಿ. ಇದು ಒಂಥರ ನನಗೆ ಯೂನಿವರ್ಸಿಟಿ ಥರ ಫೀಲ್ ಆಯಿತು ಈ ಸಿನಿಮಾ. ಥ್ಯಾಂಕ್ ಯು. ನಿಮಗೆಲ್ಲ ಒಳ್ಳೆಯದಾಗಲಿ. ಇವಾಗ ನೆಕ್ಸ್ಟ್ ನಾವು ಇವ್ರು ಹೇಳಿದ್ದಾರೆ ಕೆಲಸ ಕೊಡೋಣ ಅಂತ, ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಈ ಅಪ್ಪಗೂ ಕೊಡ್ತೀವಿ, ಇವ್ರಿಗೂ ಕೊಡ್ತೀವಿ, ಎಲ್ಲರಿಗೂ ಕೊಡ್ತಾರೆ ನಮ್ಮ ಇಂಡಸ್ಟ್ರಿ ಎಲ್ಲರೂ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.